ಸಿರ್ಸಿ TSS ಮಾರ್ಕೆಟ್ ಹೋದ್ವಿ 68,500 ರೂಪಾಯಿ ಒಂದು ಕ್ವಿಂಟಲ್ಗೆ. ಆ ಸಿರ್ಸಿ ಮಾರ್ಕೆಟ್ಗೆ ಅವತ್ತಿನ ದಿವಸ ನಮ್ದು ಹೈಯೆಸ್ಟ್ ಬೆಲೆ. ನಾವು ನೋಡ್ರಿ ಒಟ್ಟ ಸರ್ಕಾರಿ ಗೊಬ್ಬರ ಯೂಸ್ ಮಾಡೋದಲ್ಲ, ಕೊಟ್ಟಿಗೆ ಗೊಬ್ಬರ ಒಟ್ಟ ಯೂಸ್ ಮಾಡಲ್ಲ ನಾವು. 2 ಕ್ವಿಂಟಲ್ 60 kg ಅಷ್ಟು ಮಾರಿದೇವಿ. ಇನ್ನೊಂದ್ ಸ್ವಲ್ಪ ಮನೇಲಿ ಇದೆ, ಅದನ್ನು ಕೂಡ ಹೋಗಿ ಮಾರಾಟ ಮಾಡ್ಬೇಕು. ಕಾಳು ಮೆಣಸು ಮತ್ತು ಅಡಿಕೆಯಿಂದ ನಮಗೆ ಇನ್ಕಮ್ ಜಾಸ್ತಿ ಬರ್ತದೆ. ಹೇಗೆ ಅಂತಂದ್ರೆ ನಾವು ಒಂದ್ ಗಿಡಕ್ಕೆ ಮೇಂಟೆನೆನ್ಸ್ ಅಂತ ಬಂದಾಗ ಯಾವ ತರ ನೀವು ಮೇಂಟೈನ್ ಮಾಡ್ತೀರಾ? ಈ ಒಂದು ಇಲ್ಲ, ಇದಕ್ಕೇನು ಅಂತ ಖರ್ಚು ವೆಚ್ಚಗಳು ಏನು ಭಾಳ ಬರಲ್ಲ. ಈಗ ಯೂಶುವಲಿ ನಾವು ಅಡಿಕೆ ಗಿಡಕ್ಕೆ ಏನು ನೀರು ಕೊಡ್ತೇವೆ, ಇದಕ್ಕೂ ಅದು ಮುಟ್ತೈತಿ. ಅಡಿಕೆ ಗಿಡಕ್ಕೆ ಏನು ಸಗಣಿ ಗೊಬ್ಬರ ಕೊಡ್ತೇವೆ, ಅದು ಇದಕ್ಕೂ ಮುಟ್ತೈತಿ. ಮೇಲಾಗಿ ಈ ಕಾಳು ಮೆಣಸು ಮತ್ತು ಅಡಿಕೆಯಿಂದ ನಮಗೆ ಇನ್ಕಮ್ ಜಾಸ್ತಿ ಬರ್ತದೆ. ಹೇಗೆ ಅಂತಂದ್ರೆ ನಾವು ಒಂದು ಗಿಡಕ್ಕೆ ಕಾಳು ಮೆಣಸು 4 ರಿಂದ 5 kg ನಿರೀಕ್ಷೆ ಮಾಡಿದ್ವಿ. ಈ ಸಲ 3.5 ರಿಂದ 4 kg ಅಷ್ಟು ಬಂದಿದೆ. ಒಂದು ಮೊದಲೇ ವರ್ಷ. ನೆಕ್ಸ್ಟ್ ಇಯರ್ ಮತ್ತೆ ಜಾಸ್ತಿ ಬರ್ತೈತಿ. ಈಗ ನಾವು ಸಿರ್ಸಿ ಮಾರ್ಕೆಟಿಗೆ ಒಯ್ದಿದ್ವಿ. ನಾವು ಕಾಳು ಮೆಣಸನ್ನು ಕಟಾವು ಮಾಡಿ ಅದು ಪ್ರೊಸೆಸ್ ಇರ್ತೈತಿ. 1 ದಿವಸ ನೆರಳಲ್ಲಿ ಒಣ ಹಾಕ್ಬೇಕು, ನಂತರ ಅದನ್ನ 2 ದಿವಸ ಬಿಸಿಲಲ್ಲಿ ಒಣ ಹಾಕ್ಬೇಕು. ಸರಿಯಾಗಿ ಅದನ್ನೆಲ್ಲ ಹಸ್ ಮಾಡಿಸಿ ಕ್ಲೀನ್ ಮಾಡಿ ಸಿರ್ಸಿ TSS ಮಾರ್ಕೆಟಿಗೆ ಹೋದ್ವಿ. 68,500 ರೂಪಾಯಿ ಒಂದು ಕ್ವಿಂಟಲ್ಗೆ. ಆ ಸಿರ್ಸಿ ಮಾರ್ಕೆಟ್ಗೆ ಅವತ್ತಿನ ದಿವಸ ನಮ್ದು ಹೈಯೆಸ್ಟ್ ಬೆಲೆ. ಸೂಪರ್ ಅಲ್ಲ ಸರ್? ಅಲ್ಲೇ ಅವ್ರು ಆಶ್ಚರ್ಯ ಆದ್ರು, ನೀವು ಮಲೆನಾಡಲ್ಲಿ ಬೆಳೆದಂತ ಬೆಳೆಯನ್ನ ನಮ್ಮಲ್ಲೇ ತಂದು ಇಲ್ಲಿ ಮಾರಾಟಕ್ಕೆ ಬಂದು ಮತ್ತೆ ನಮ್ಮಲ್ಲೇ ಕೂಡ ನೀವು ಮೊದಲೇ ರೇಟ್ ತಗೊಂಡಿದ್ದೀರಿ, ನಿಮಗೆ ಅಭಿನಂದನೆಗಳನ್ನಂತನೂ ಕೂಡ ಅಂತ ಹೇಳಿದ್ರಲ್ಲಿ. ಹೀಗಾಗಿ ನಾವು ಸುಮಾರು ಒಂದು 2 ಕ್ವಿಂಟಲ್ 60 kg ಅಷ್ಟು ಮಾರಿದೇವಿ. ಇನ್ನೊಂದ್ ಸ್ವಲ್ಪ ಮನೇಲಿ ಇದೆ, ಅದನ್ನು ಕೂಡ ಹೋಗಿ ಮಾರಾಟ ಮಾಡ್ಬೇಕು. ನಾವು ಈಗ ಎವರೇಜ್ 3 ರಿಂದ 4 kg ಅಷ್ಟು ನಮಗೆ ಈ ವರ್ಷ ಬಂದಿದೆ. ಮುಂದಿನ ಸಲ 5 ರಿಂದ 6 kg ಅಷ್ಟು ಬೆಳೆಯಷ್ಟು ನಾವು ಒಂದು ಯೋಜನೆ ಹಾಕೊಂಡವಿ. ಆ ನಿಟ್ಟಿನಲ್ಲಿ ಎಲ್ಲ ಸೇರಿ ಅಲ್ಲ, ಒಂದು ಗಿಡಕ್ಕೆ 5 ರಿಂದ 6 kg ಅಂದ್ರ ಒಂದು ಎಕರೆಕ್ಕೆ 1.5 ರಿಂದ 2 ಕ್ವಿಂಟಲ್ ನಷ್ಟು ಕನಿಷ್ಠ ನಾವು 2 ಕ್ವಿಂಟಲ್ ನಷ್ಟು ಬೆಳಿಬೇಕಂತ ಹೇಳಿ ನಿರೀಕ್ಷೆ ಮಾಡಿದೀವಿ. ನೋಡೋಣ ಮುಂದಿನ ದಿನದಲ್ಲಿ ಅದು ಯಾವ ರೀತಿ ಮಳೆ ಮತ್ತು ಈ ವಾತಾವರಣದ ಮೇಲೂ ಡಿಪೆಂಡ್ ಆಗಿರ್ತೈತಿ. ಈ ವರ್ಷ ಸ್ವಲ್ಪ ಬಿಸಿಲು ಜಾಸ್ತಿ ಐತಿ. ಹೋದ್ ಸಲ ಬಿಸಿಲು ಕಡಿಮೆ ಇತ್ತು, ಮಳೆನೂ ಚೆನ್ನಾಗಿತ್ತು. ಈ ಸಲ ಸ್ವಲ್ಪ ಬಿಸಿಲು ಜಾಸ್ತಿ ಐತಿ, ಮಳೆ ಯಾವ ರೀತಿ ಐತಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ, ಹವಾಮಾನದ ಮೇಲೆ. ನೋಡೋಣ. ನಾವು ಈಗ ಇದಕ್ಕೆ ಡ್ರಿಪ್ ಇರಿಗೇಷನ್ ಇದೆ, ಸ್ಪ್ರಿಂಕ್ಲರ್ ಐತಿ. ನಾವು ಡ್ರಿಪ್ ಅನ್ನ ನಾವು ರಾತ್ರಿ ಕೊಡ್ತೇವೆ ಹೊಲ ಕಡೆ, ಸ್ಪ್ರಿಂಕ್ಲರ್ ನ ಡೇ ಟೈಮಿಗೆ ಕೊಡ್ತೇವೆ. ಸ್ಪ್ರಿಂಕ್ಲರ್ ಕೊಡೋದ್ರಿಂದ ಈ ಎಲಿಗಳಿಗೆಲ್ಲ ನೀರು ತಗಲಿ ಬೇಗ ಆಹಾರ ನೀರನ್ನ ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆ ಇರೋದ್ರಿಂದ ಸ್ಪ್ರಿಂಕ್ಲರ್ನ ನಾವು ಹಗಲಿ ಕೊಡ್ತೇವೆ. ಆಮೇಲೆ ಸ್ಪ್ರಿಂಕ್ಲರ್ ಹೊಡೆಯುವಾಗ ಏನಾದರೂ ಅದು ನಿಂತ್ರೆ ಅಥವಾ ಏನಾದ್ರೂ ಹಾಳಾದ್ರೆ ನಾವು ಗಮನಿಸ್ತಾ ಇರ್ತೇವೆ. ಅದನ್ನ ಇಲ್ಲೇ ಒಬ್ಬ ಕೆಲಸಗಾರ ಗಮನಿಸ್ತಾ ಇರ್ತಾನ, ಅದನ್ನ ಆಗ ಸರಿ ಮಾಡೋದ್ರಿಂದ ನಮಗೆ ಹಗಲಿ ಟೈಮ್ ನಲ್ಲೇ ನಾವು ಸ್ಪ್ರಿಂಕ್ಲರ್ ಯೂಸ್ ಮಾಡ್ತೇವೆ. ಆಮೇಲೆ ಇನ್ನೊಂದ್ ಸರ್, ಬಸಿಗಾಲುವೆ ತೆಗಿಸಿದಿರಿ, ಆಮೇಲೆ ಇದಕ್ಕೆ ನೀರು ಬಿಡ್ತೀರಾ? ಇಲ್ಲ, ಇದು ಬಸಿಗಾಲುವೆ ನಾವು 2019 ತೆಗ್ಸಿದ್ವಿ. ನಾವು 2000 ಅಡಿಕೆ ಬೆಳೆ ತಗೊಂಡ್ರು ಕೂಡ ಈ ಬಸಿಗಾಲುವೆ ನಾವು ಮಾಡ್ಸಿರ್ಲಿಲ್ಲ. ನಮಗೆ ಇದ್ರ ಬಗ್ಗೆ ಸ್ವಲ್ಪ ಅಷ್ಟೊಂದು ಅನುಭವ ಇರಲಿಲ್ಲ. ನಾವು ಕೂಡ ಈಗ ಮಲೆನಾಡು ಪ್ರದೇಶಕ್ಕೆ ಹೋಗಿ ನೀವು ಬಸಿಗಾಲುವೆ ಯಾಕೆ ಮಾಡಿಸ್ತೀರಿ, ಇದರಿಂದ ಪ್ರಯೋಜನ ಏನು ಅಂತ ಹೇಳಿ ನಾವು ಕೇಳ್ಕೊಂಡು ಬಂದಾಗ 2019 ನಮಗೆ ಅವ್ರು ತಿಳಿಸಿ ಹೇಳಿದ್ರು, ಈ ಬಸಿಗಾಲುವೆ ಇರೋದ್ರಿಂದ ಮಳೆಗಾಲದಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಂಥದ್ದು ನೀರು ಬೇಗ ನಮ್ಮ ತೋಟದಿಂದ ಹೊರಗಡೆ ಹೋಗುತ್ತೆ, ಬೇಗ ತೋಟದಿಂದ ಹೊರಗಡೆ ಕಾಣ್ತವೆ. ಇದ್ರ ಮುಖಾಂತರ ಬೇಸಿಗೆಯಲ್ಲಿ ಸೂರ್ಯನ ಕಿರಣಗಳು ಆ ಬೇರುಗಳಿಗೆ ಬಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಅಡಿಕೆಗೆ ಹೆಚ್ಚಿಗೆ ಆಕೈತಿ. ಹಿಂಗಾಗಿ ಅಡಿಕೆ ಕೊಳೆನೂ ಬರಲ್ಲ. ಈಗ ಬಸಿಗಾಲುವೆಯಿಂದ ಮಳೆಗಾಲದಲ್ಲಿ ನೀರು ಹೆಚ್ಚಿಗೆ ಆಗಿದ್ದನ್ನ ತೋಟದಿಂದ ಹೊರಗಡೆ ಕಳಿಸ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ನಂತರ ಬೇಸಿಗೆಯಲ್ಲಿ ಈ ಬಸಿಗಾಲುವೆಯಿಂದ ಬೇರುಗಳು ಏನಿರ್ತವಲ್ಲ, ಅಡಿಕೆ ಬೇರುಗಳು ಕಾಣ್ತಾವಲ್ಲ, ಈ ಅಡಿಕೆ ಬೇರುಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಮತ್ತು ಈ ಅಡಿಕೆ ಬೇರುಗಳಿಗೆ ಸೂರ್ಯನ ಕಿರಣಗಳು ಅದಕ್ಕೆ ಬಡಿಯೋದ್ರಿಂದ ಅಡಿಕೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಕತಿ. ಅಷ್ಟು ಶಕ್ತಿ ಆ ಬಿಸಿಲಿನಲ್ಲಿ ಇರ್ತೈತಿ. ಹಿಂಗಾಗಿ ರೋಗಗಳು ಕಡಿಮೆ ಆಗ್ತಾವ. ಮಲೆನಾಡದಲ್ಲಿ ಅಡಿಕೆಗಳಿಗೆ ರೋಗ ಬರ್ತಾವ, ಕೊಳೆ ರೋಗ. ಬಟ್ ನಮ್ಮಲ್ಲಿ ಯಾವ್ದು ಕೊಳೆ ರೋಗ ಇಲ್ಲ. ಯಾಕ ಅಂತಂದ್ರೆ ನಮಗೆ ಬಿಸಿಲು ಜಾಸ್ತಿ ಇರ್ತೈತಿ, ಅಲ್ಲೇ ಬಿಸಿಲು ಕಡಿಮೆ ಇರ್ತೈತಿ. ನಮಗೆ ಇವತ್ತಿನವರೆಗೂ ನಾವು 28 ರಿಂದ 30 ವರ್ಷ ಆದ್ರೂ ಒಂದು ಸಲನೂ ಅಡಿಕೆಗೆ ನಾವು ಯಾವುದೇ ರೀತಿಯ ಔಷಧಿಯನ್ನು ಹೊಡೆದಿಲ್ಲ. ನಮ್ಗೆ ಯಾವುದೇ ರೀತಿಯ ಕೊಳೆ ರೋಗನು ಬಂದಿಲ್ಲ. ಆಮೇಲೆ ಇನ್ನೊಂದ್ ಸರ್, ಟೋಟಲ್ ಈ ಒಂದು ಇಳುವರಿ ಎಷ್ಟು ಕೆಜಿ ಆಗ್ಬೋದು ಸರ್? 3 ಎಕರೆಗೆ 3 ಎಕರೆ ಎಷ್ಟು ಕ್ವಿಂಟಲ್ ಆಗ್ಬೋದು? ನಾವು ಸುಮಾರು 6 ಕ್ವಿಂಟಲ್ ಅನ್ನ ನಿರೀಕ್ಷೆ ಮಾಡಿದ್ದೇವೆ. ಈ ಸಲ ಒಂದು 3 ಕ್ವಿಂಟಲ್ ಆಗಿದೆ. ಮುಂದಿನ ದಿನಗಳಲ್ಲಿ 6 ಕ್ವಿಂಟಲ್ ಅಂತ ಬರ್ತೈತಿ ಅಂತ ಐತಿ. ನಮಗೆ ಅಷ್ಟ ಆತಂತಂದ್ರೆ ನಮಗೆ ಈ ಅಡಿಕೆ 3 ಎಕರೆ ಅಡಿಕೆ ತೋಟವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಇವತ್ತು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ನೀರು ಕೊಡ್ಲಿಕ್ಕೆ ಆಳಿನ ವ್ಯವಸ್ಥೆ ಇರ್ಬೋದು, ಅಥವಾ ಇನ್ನಿತರೆ ಕಳೆಗಳ ಖರ್ಚು ಇರ್ಬೋದು, ಯಾವುದೇ ರೀತಿಯ ಒಂದು ಖರ್ಚು ವೆಚ್ಚಗಳಿಗೆ ಈ ಕಾಳು ಮೆಣಸ ಬಂದಂತ ಒಂದು ಇನ್ಕಮ್ ನಿಂದನ ಆದಾಯದಿಂದನ ಇದನ್ನೆಲ್ಲ ಖರ್ಚನ್ನ ಸರಿದೂಗಿಸ್ಬೋದು.
ನಂತರ ಅಡಿಕೆ ಇನ್ಕಮ್ ಏನೈತಲ್ಲ ಅದ್ರದ್ದು ನಮಗೆ ನೇರವಾಗಿ ನಮಗೆ ರೈತರಿಗೆ ಉಳಿತೈತಿ ಆಮೇಲೆ ಅನ್ನೋದು ಸರ್, ಅಭಿಪ್ರಾಯ. ಅಡಿಕೆ ಇನ್ಕಮ್ ಎಷ್ಟು ಬರುತ್ತೆ ಸರ್? ಅಂದ್ರೆ ಎಷ್ಟು ಕೆಜಿ ಎಷ್ಟು ಕ್ವಿಂಟಲ್ ಆಗುತ್ತೆ ಅಡಿಕೆ? ಇದು ವರ್ಷಕ್ಕೆ? 3 ಎಕರೆ ಅಡಿಕೆಗೆ ಹಾ ಸರ್. ಸುಮಾರು ನಾವು 50ರಿಂದ ಹಿಡಿದು 70 ಕ್ವಿಂಟಲ್ ವರೆಗೆ ಒಂದು ಎಕರೆಗೆ ತೆಗಿತೀವಿ. ಅಂದ್ರೆ ಈ ವರ್ಷ ಸ್ವಲ್ಪ ಕೊಳೆ ಬಂತು ಅಡಿಕೆಗೆ, ಮಳೆ ಜಾಸ್ತಿ ಆಗಿದ್ರಿಂದ ಒಂದು 5ರಿಂದ 6 ಕ್ವಿಂಟಲ್ನಷ್ಟು ಕಡಿಮೆ ಅಂತ. ಸುಮಾರು ಎವರೇಜ್ ನಾವು ನಮ್ಮಲ್ಲಿ 60ರಿಂದ 70 ಕ್ವಿಂಟಲ್ನಷ್ಟು ಒಂದು ಎಕರೆಗೆ ಅಡಿಕೆ ಇಳುವರಿ ತಗೊಂತಾವ್ ನಾವು. ಹಾ ಸರ್. ಈಗ ಸುಮಾರು ಒಂದು 7-8 ವರ್ಷದಿಂದ ಅಡಿಕೆ ಒಳ್ಳೆ ರೇಟ್ ಇದೆ. ಹಾ ಸರ್. ಅದೇ ಈ ವರ್ಷ ಅಂತೂ ಒಳ್ಳೆ ರೇಟೇನ ಇತ್ತು. 55,000 ರೂಪಾಯಿ ಅಂದ್ರೆ 5,500 ರೂಪಾಯಿ ನಮಗೆ ಹಸಿ ಅಡಿಕೆ. ಹಾ ಸರ್. ಮತ್ತು ಅದ್ರ ಮೇಲೆ ಆನ್ ಅಂತ ಕೊಡ್ತಾರೆ ಹಾ. 1,000 ರೂಪಾಯಿ. 6,500 ರೂಪಾಯಿ ನಮಗೆ ಒಂದು ಹಸಿ ಅಡಿಕೆಗೆ, 1 ಕ್ವಿಂಟಲ್ ಹಸಿ ಅಡಿಕೆಗೆ ನಮಗೆ ಸಿಗ್ತೈತಿ. ಎಲ್ಲ ಪ್ರೊಸೆಸ್ನ ಖರ್ಚು ತೆಗೆದು ಲಾಭ ಅಂತ ನೋಡೋದಾದ್ರೆ ಎಷ್ಟು ಉಳಿತದೆ ಸರ್? ಯಾವುದು ಕಾಳುಮೆಣಸಿಗೆ? ಕಾಳು ಮೆಣಸು ಆಯ್ತು ಅಥವಾ ಅಡಿಕೆ ಆಯ್ತು? ಅಡಿಕೆಗೆ ನಾವು ಖರ್ಚು ವೆಚ್ಚಗಳಂತಂದ್ರೆ ಏನಿಲ್ಲ. ಅದೇ ಈ ಕೊಟ್ಟಿಗೆ ಗೊಬ್ಬರ, ನೀರ್ ಹಾಯಿಸೋದು, ಇಷ್ಟು ಬಿಟ್ರೆ ಬೇರೆ ಏನಿಲ್ಲ. ಕಳೆ ತೆಗ್ಸೋದು ಇಷ್ಟ, ಇವೇ ಮೂರ್ಖ. ಮತ್ತೆ ಯಾವ್ದು ಔಷಧಿ ಖರ್ಚಿಲ್ಲ, ಯಾವುದಿಲ್ಲ. ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲ. ಇವಿಷ್ಟಕ್ಕ ಅಂತ ಹೇಳಿದ್ರೆ ಕನಿಷ್ಠ 1 ಎಕರೆಗೆ 1 ಲಕ್ಷವರೆಗೂ, ಮ್ಯಾಕ್ಸಿಮಮ್ 1 ಲಕ್ಷ ರೂಪಾಯಿ. ಹೌದಾ? ಅಷ್ಟಾದ್ರೆ ಸಾಕು. ಆಮೇಲೆ ಇನ್ನೊಂದ್ಸರಿ ಈಗ ಬೇರೆ ರೈತರು ಹೆಂಗೆ ಅಂದ್ರೆ ಅವರು ಅಡಿಕೆ ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರ ಇಂಥವನ್ನೆಲ್ಲ ಬಿಟ್ಟು ಹಾಕ್ತಾರೆ, ಆದ್ರೆ ಬಹಳ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದಾಗ್ಲಿ ಆಮೇಲೆ ಸಿಂಪಡಣೆ ಮಾಡೋದಾಗ್ಲಿ ಅವನ್ನೆಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಾವು ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ, ಈಗ ಸಿಟಿ ಒಳಗ ಬೇಕರಿ ಐಟಮ್ ತಿನ್ನೋದ್ರಿಂದ ಮಕ್ಕಳು ಯಾವ ರೀತಿಯಾಗಿ ಅನಾರೋಗ್ಯಕ್ಕೆ ಒಳಗಾಗ್ತಾರ, ಅದೇ ರೀತಿಯಾಗಿ ನಮ್ಮ ಭೂಮಿಯನ್ನ ನಾವು ಹಾಳು ಮಾಡ್ಕೊಂತೇವೆ. ಸರ್ಕಾರಿ ಗೊಬ್ಬರನ ನಾವು ಬಹಳಷ್ಟು ಅಂದ್ರೆ ಬಹಳಷ್ಟು ಕಡಿಮೆ ಮಾಡ್ಲೇಬೇಕು. ಮಾಡಿದ್ರ ಈ ಭೂಮಿಯನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಐತಿ. ನಾವು ನೋಡ್ರಿ ಒಟ್ಟ ಸರ್ಕಾರಿ ಗೊಬ್ಬರ ಯೂಸ್ ಮಾಡೋದಲ್ಲ, ಕೊಟ್ಟಿಗೆ ಗೊಬ್ಬರ ಒಟ್ಟ ಯೂಸ್ ಮಾಡಲ್ಲ. ನಾವು ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ತೇವೆ. ನಂತರ ಕಳೆನಾಶಕ ಹೊಡೆಯಲ್ಲ. ಕಳೆನಾಶಕ ಅಂತ ನಾವು ಒಟ್ಟ ನಮ್ಮ ತೋಟಕ್ಕೆ ಹೊಡೆದಲ್ಲ ಇವತ್ತಿಗೆ. ನಂತರ ಜೀವಾಮೃತ ಯೂಸ್ ಮಾಡ್ತೇವೆ ನಾವು. ಪ್ರತಿ 3 ತಿಂಗಳು 4 ತಿಂಗಳು ಒಂದ್ಸಲ ಜೀವಾಮೃತ ಹಾಕ್ತೇವೆ 200 ಲೀಟ್ರಿಗೆ. ನಾವು ಎಷ್ಟು ಬೇಕಾಗುತ್ತೆ ಸರ್ ಇದು ಟೋಟಲ್ ಇದಕ್ಕೆ? ಈಗ ಇದು ಸುಮಾರು 3 ಎಕರೆಗೆ ಸುಮಾರು 5ರಿಂದ 6 ಡ್ರಮ್ ಬೇಕಾಗತ್ತೆ. ಈಗ ನಾವು 200 ಲೀಟರ್ದ ಒಂದು ಡ್ರಮ್ಗೆ 200 ಲೀಟರ್ ಹಾಕಿ, ಅದಕ್ಕೆ ಹಿಂದೆ ನಾವು ಈ ಆಕಳ ಗಂಜಲು ಮತ್ತು ಸಗಣಿ ಮತ್ತು ದ್ವಿದಳ ಧಾನ್ಯದ ಪುಡಿಗಳನ್ನು ಹಾಕಿ 1 ವಾರ ಪ್ರೊಸೆಸ್ ಮಾಡ್ತಿದ್ವಿ ಅದನ್ನ, ಆ ಜೀವಾಮೃತ ಮಾಡೋದು. ಇತ್ತೀಚೆಗೆ ನಮಗೆ ಈಗ ಜವಾರಿ ಆಕಳದ್ದು ಗಂಜಲು ಸಿಗಲ್ಲ, ಹಿಂಗಾಗಿ ಈಗ ರೆಡಿಮೇಡ್ ಸಿಗುತ್ತೆ ನಮಗೆ. ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಲ್ಲಿರ್ಬೋದು. ಅಂದ್ರೆ ನಿಮ್ ಪ್ರಕಾರ ರೆಡಿಮೇಡ್ ಮಾಡೋ ಅಥವಾ ಮನೆಯಲ್ಲೇ ಮಾಡೋದು ಚಲೋ. ಮನೆಯಲ್ಲೇ ಮಾಡೋದು ಚಲೋ. ಬಟ್ ಎಲ್ಲಾ ಹೊಲಗಳಿಗೆ, ತೋಟಗಳಿಗೆ ನಮಗೆ ಆಗಲ್ಲ ನಮ್ಮಲ್ಲೇ ಇದ್ದಂಥದ್ದು. ಈಗ ಬೇರೆ ಆಕಳದ್ದು ಎಮ್ಮಿದು ಎಲ್ಲ ಗೋಮೂತ್ರ ನಡೆಯಲ್ಲ. ಅದಕ್ಕೆ ಜವಾರಿ ಆಕಳದ ಗೋಮೂತ್ರ ಬೇಕು, ಜವಾರಿ ಆಕಳದ ಸಗಣಿ ಬೇಕು. ಆಮೇಲೆ ಇನ್ನೊಂದ್ ಸರಿ ರೈತರ ಪ್ರಶ್ನೆ ಏನಂದ್ರೆ ಜೀವಾಮೃತನ ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನ ಬಹಳ ರೈತರಿಗೆ ಗೊಂದಲ ಇದೆ. ಅದ್ರ ಬಗ್ಗೆ ಹೇಳಿ ಸರ್, ಯಾವ ರೀತಿ ತಯಾರು ಮಾಡೋದು? ಸಿಂಪಲ್ ಇದೆ, ಒಂದ್ ಸಲ ಅವ್ರು ತಿಳ್ಕೊಂಡ್ರೆ ಸಾಕು. ಜೀವಾಮೃತ ರೆಡಿ ಮಾಡೋದು 1 ಡ್ರಮ್ ಬೇಕು, 200 ಲೀಟರ್